ಇರ್ತಾವಲ್ರಿ ಮನಗಂಡ 20-25 ವರ್ಷ ಗಟ್ಲೆ ಇದಕ್ಕೆ ಕಟ್ಟಿ ಮೈಸಿರ್ತಾರ ಹೋರಿಗೆ. ಈ ಹೋರಿ ಕೂಡ ಮಾತ್ರ ಇದಕ್ಕೆ ಜೋಡಿ ಮಾಡ್ಯಾರಪ್ಪ ಇವತ್ತಂದ್ರ. ಲಗ್ನ ಮಾಡಿ ಹಂಗೆ ಬಿಡ್ಲಾಕ ಬರಂಗಿಲ್ಲ, ಹೋಗಿ ಕರ್ಕೊಂಡೆ ಬಂದಾರೆ ಹಂಗೆ. ನಿನ್ನೆ ರಾತ್ರಿನ ಕರ್ಕೊಂಡು ಬಂದಾರ ಹೋರಿಗೆ. ಕರ್ಕೊಂಡು ಬಂದು ಇವತ್ತಿನ ದಿವ್ಸ ಕಾರ್ಯ ಮಾಡ್ಯಾರ. ಯಾವಾಗ ಮಾಡ್ಯಾರ? ಮುಂಜಾನೆ ಮಾಡ್ಯಾರ 10 ಗಂಟೆಕ. 10 ಗಂಟೆಗೆ ಕಾರ್ಯ ಮಾಡಿ ಏನ್ ಮಾಡ್ಯಾರ? ಹುಡುಗಿಗೆ ತಂದು ಹುಡುಗನ ರೂಮಿಗೆ ಹಾಕ್ಯಾರ. ನನ್ನ ರೂಮಿಗೆ ಹಾಕ್ಯಾರ. ಹಾಕಿ ಮತ್ತೇನು ಐನ್ ಮೋಸಮದ ಹೋಗಿ ಈ ಹುಡುಗಿ ಕೂಡ ಕೆಲಸ ಚಾಲು ಆಗೋದ್ರೊಳಗಾಗಿ ಕರೆಂಟ್ ಹೋಯ್ತು ನೋಡ್ರಿ. ಇವ್ ಮನಗಳ ದಂಧ ನಡೆದಾಗ ಏನಾಗ್ಬಿಡ್ತಿ, ಮೋಸಮ್ ಕಟ್ ಆದಂಗ ಐತಿ ಕರೆಂಟ್. ಸೌಂಡ್ ಬಿಡ್ರಿ ಸ್ವಲ್ಪ. ಅದಕ್ಕ ಇದು ಕರೆಂಟ್ ಅಪ್ಪ ಅಂತಂದ್ರೆ ಹೆಂಗ್ರಿ, ಬೀದಿ ಬಸ್ವಿ ಇದ್ದಂಗ್ರಿ. ಮದುವೆ ಹಾಡ್ತಿ ಚಿಮಣ, ಮೊದಲು ಚಿಮಣನೇ ಇದ್ವಲ್ಲ. ಮದುವೆ ಹಾಡ್ತಿ ಚಿಮಣ, ಅದ್ರ ಮ್ಯಾಲ ಯಾವಾಗ ಬತ್ರಿ? ಬಿಜಲಿ ಕಂದೀಲ ತಿಳ್ಕೊಂಡು ಬತ್ರಿಪ್ಪ. ಅದು ಹುಡುಕಿ ಹಾಡ್ತಿದ್ದಂಗ್ರಿ. ಅದು ಅದ್ದಿ ಒಯ್ದು ಆಸರದಾಗ ಇಟ್ಟರೆ ಇರಾಕಿ ಯಾರು? ಕಂದೀಲ. ಏನು ಕಂದೀಲ್ ಹಾದ ಬಳಕ ಅದ್ರ ಮ್ಯಾಗ ಏನ್ ಬಂದದ? ಗ್ಯಾಸ್ ಬಂದದ. ಗ್ಯಾಸ್ ಹಬ್ಬ ಅಂತಂದ್ರೆ ಹ್ಯಾಂಗಿರ್ತದ್ರಿ? ಸರಿಯಾಗಿ ಉಳ್ಳಾಕ ತಿಲ್ಲಾಕ ಎಲ್ಲ ಇಟ್ರೆ ಆಕಿ ನಿಂದ್ರಾಕಿಲ್ಲಕಂದ್ರೆ ಹಾರಿ ಹೋಗ್ತಾಳ ಆಕಿನು. ಏನ್ ಅದ್ರ ಮ್ಯಾಗ ಈ ಗ್ಯಾಸಿನ ಮ್ಯಾಗ ಕರೆಂಟ್ ಬಂದವ ನೋಡ್ರಿ. ಇದು ಹೆಂಗದ? ಇದು ಬೀದಿ ಬಸ್ವಿ ಇದ್ದಂಗ್ರಿ. ಯಾವಾಗ ಎಲ್ಲಿ ಯಾವ ಮಾಮ ಹೋಗಿ ಕೈ ಕೊಡ್ತಾಳೋ, ಎಲ್ಲಿ ಒಯ್ದು ಘಟನ ಒಗಿತಾಳಿಕೆ ಗೊತ್ತಿಲ್ಲಾರ್ದಂಗ ಅದ ಹಣಿ ಬರ. ಅದಕ್ಕೆ ಇದು ಬೀದಿ ಬಸ್ವಿ ಇದ್ದಂಗ ಕರೆಂಟ. ಅದಕ್ಕಾಗಿ ಇಲ್ಲಿ ಮುಂದೆ ಕವಿಗಳು ಏನ್ ಕೇಳ್ಯಾರ ಹೆಣ್ಮಗಳಿಗೆ? ತುಳಜಾಪುರ ಅಂಬಾ ಭವಾನಿ ಆಳಂದ ಗುಡ್ಡದಾಗಿದ್ದಳು ಮೊದಲ. ಆಳಂದ ಬಿಟ್ಟು ಈ ತುಳಜಾಪುರಕ್ಕೆ ಬರ್ಬೇಕಾದ್ರೆ ಏನಾಯ್ತು? ಲಾಡಬಾನ ಶಿವಶರಣರು ಬಂದು ಕೇಳಿದ್ರಕ್ಕಿಗೆ ಯಾವ ನನಗೂ ಸ್ವಲ್ಪ ಜಾಗ ಕೊಡುವ ನನಗೆ ಕೇಳ್ದ. ಸಾಧು ಹೋಗಿ ಏನೇನು ಗೊತ್ತಾಟಿ ಮೂಲ ಅದು ಅಂದಳಕ್ಕಿ. ಇವನಿಗೆ ಭಯಂಕರ ಸಿಟ್ಟು ಬತ್ರಿ. ಅವ ತ್ರಿಕಾಲ ಜ್ಞಾನಿ ಇದ್ದ. ಅವನಂತ ಜ್ಞಾನ ಯಾರ ಬಳಿ ಇದ್ದಿದ್ದಿಲ್ಲ, ಅಂದಿದ್ದೆ ಆಗ್ತಿತ್ತು. ಅವ ಏನ್ ಹೇಳ್ತಾನ ಅದನ್ನೇ ಆಗ್ತಿತ್ತು. ಹಿಂದಿಂದ ಗೊತ್ತಾಗ್ತಿತ್ತು, ಮುಂದಿಂದ ಗೊತ್ತಾಗ್ತಿತ್ತು. ಯಾರಿಗಿಲ್ಲ ಅಡ್ಲೆ ವಶಾಕ ಎಲ್ಲರ ಹೋಗಿ ಸಿಕ್ಕಂಗಿರುವಪ್ಪ ಅಂತಂದ್ರೆ ಕೈ ಮಾಡಿ ತೋರ್ಸೋರು ಹೋಗಿ ಇರೋವಲ್ಲ ನಾ ಮಗ. ನನ್ನ ಕೈಯಾಗ ಒಂದು ಚಿಗರಿ ಚರ್ಮದ, ಆ ಚರ್ಮ ಹಾಸ್ತೀನಿ ಗುಡ್ಡದಾಗ. ಆ ಚಿಗರಿ ಚರ್ಮ ಎಟ್ಟು ಹಾಸ್ತೀನಿಲ್ಲ ಅಟ್ರದಾಗೆ ನಾ ಇರ್ತೀನಿ. ಖರೆ ಚಿಗರಿ ಚರ್ಮ ದಾಟಿ ಒಂದ್ ಸ್ವಲ್ಪ ನಾ ಅಣು ಪ್ರಮಾಣ ದಾಟಿ ಬಂದೆ ಅಂದ್ರೆ ನನ್ನ ಗುರುವಿನ ಮಗ ಚಿರಾಕದಿನ ಹೆಸರೋದಿನ ಗುರುವಿನ ಮಗಾನೇ ಅಲ್ಲ ಅಂದ. ಅವಾಗ ಈಕಿ ಏನ್ ಮಾಡಿದ್ಳು? ಇವ ಜ್ಞಾನಿ ಅನ್ನೋದು ಗೊತ್ತಾಗ್ಲಿಲ್ಲ. ಚಿಗರಿ ಚರ್ಮ ಅಂದ್ರೆ ಬಹಳ ಒಂದು ಮಾರು ಇರ್ತದ. ಇಳಿಯಟ್ಟು ಹಾಸ ಅಂದ್ಬಿಟ್ರು. ಚಿಗರಿ ಚರ್ಮ ಹಾಸ್ಲಾಕ ಚಾಲು ಮಾಡಿದ್ರು ಲಾಡ್ಲೆ ಮಶಾಕ್ ಶಿವಶರಣ. ಚಿಗರಿ ಚರ್ಮ ಹಾಸಿ ಅದ್ರ ಮ್ಯಾಲ ಜ್ಞಾನ ದೃಷ್ಟಿ ಹೈಸಿಬಿಟ್ಟ. ಯಾರು? ಲಾಡ್ಲೆ ಮಶಾಕ್ ಶಿವಶರಣ. ಒಳಗಿನ ದೃಷ್ಟಿ ಹೈಸಿಬಿಟ್ಟ ಚಿಗರಿ ಚರ್ಮದ ಮ್ಯಾಗ. ಪೂರ್ತಿ ಗುಡ್ಡ ಎಲ್ಲ ಸುತ್ತಿ 2 ಮಾರು ಜಾಗ ಹಚ್ಚಾಯ್ತ. ಅವಾಗ ಈಕಿ ಅಂಬಾಭವಾನಿ ಗಾಬರಿಗೆ ಬಿದ್ದಳು. ಮಗಳು ಥರ ನಡಗಲಾಕತ್ತಳು ಲಾಡ್ಲೆ ಮಶಾಕ್ ಶಿವಶರಣನ ಮುಂದ. ಉಚ್ಚಿ ಹೊಯ್ಕೋತ ಓಡಿ ಹೋಗ್ಯಾಳ. ಮತ್ತ ಮಗಳಿಕಿ ಅಂಬಾಪ ಎಲ್ಲಿ ತುಳಜಾಪುರ ತನ ಓಡಿ ಹೋಗ್ಯಾಳ. ಕಾಲ್ ಮಾಡ್ಕೋತ ತುಳಜಾಪುರ ತನ ಓಡಿ ಹೋಗ್ಯಾಳ. ಮತ್ತ ಹಂತಕ್ಕೆ ಕಾಲ್ ಮಾಡ್ಕೋತ ಹೋಗ್ಯಾಳಪ್ಪ. ಈಕಿಂದ ಯಾವ್ದು ಯಾವಾರ ಯಾವ ಹೊಲ್ದ ಮೂಲಿ ಬರೇ ಚಿಟಿಕಿ ಹೊಡೆದ್ರೆ ಒಯ್ತೀನಿ ಮಗಳಿಗೆ ಈಕಿಗೆ. ಹೋಗಾಗ ಗೋಲ್ಬಾವಿ ಅಲ್ಲ ಮದ್ರಿ ಹಳದಾಗ ಒಯ್ದು ಬಿಡ್ಬೇಕಾಗ್ತದ ಹೋಗೋ ಹೊತ್ನ್ಯಾಗ. ಇದು ಮಾಡ್ಲಾಗಲ್ಲ ಏನ್ ದೊಡ್ಡಾಗಲ್ರಿ. ಇದು ಚಂತನ ಮದ್ರಿ ಅದ. ಚಂದ್ರಿಕ್ ಮದ್ರಿ ಅದ ನೋಡ್ತಂಗಿ. ಅದಕ್ಕ ಬಹಳ ವಿಚಾರ ಮಾಡಿ ಹಾಡುದು ಕಲಿ. ಅದಕ್ಕೆ ಇಲ್ಲಿ ಆ ಅಂಬಾಭವಾನಿ ಅಲ್ಲಿ ಹೋದ ಬಳಕ ಮುಂದೆ ಏನೋ ಆಡ್ತಾಳ. ಕಬರ್ ಹಾರಿ ಅಂಬಾ ಭಾಯಿ ಅಬರು ಕಾಂಜಿ ಓಡ್ಯಾಳ ಮಾಯಿ. ಯಪ್ಪ ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳಜಾಪುರ ತಾನ. ಅಲ್ಲಿಂದ ವರ್ಷಕ್ಕೆರಡು ಎಣ್ಣಿ ಕೊಡ ಬರ್ತಾವ ಅಲಿತಾನ. ಎಲ್ಲಿ ಹೋಗಿದ್ರೆ ಅಷ್ಟು ಎಲ್ಲ ಆಗುತ್ತಾನ. ಮಕ್ಕಳ ಹೆಣ್ಮಕ್ಳು ಷಣ್ಮುಖಾಗ ಬೆನ್ನ ಹತ್ತಿ ಸಾಗಿದಾಗ ಪ್ರೌಚ ದ್ವೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ. ಕಲ್ಲಲ್ಲಿ ಬಂದ್ರ 7 ಜನ್ಮದ ರಂಡರ ಶಾಪ ಇಟ್ಟಾನ. ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಪಥ ಇಟ್ಟಾನ.
ಧೈರ್ಯ ಇದ್ರ ಏರಿ ಹೋಗಿ ಕಾಲಕ್ಕೆದ್ರು ಇತ್ತ ಸಾಗಿ ಮುಖ ಕೆಳಗ ಮಾಡಿಕೊಂಡು ಬರ್ಲಿಲ್ಲ ನರಕ ಸೂರದೈತ ಒಬ್ಬ ಮಹಾಕ್ರೂರ ಇದ್ದಾನ. ಇದೆ ಇಷ್ಟೇ ಲೆಕ್ಕದ ಮ್ಯಾಗ ತಿಳ್ಕೊಡ್ರಿ ಹೆಣ್ಮಗಳು. ಈ ಹೆಣ್ಮಗಳು ಹೆಚ್ಚು ಕಮ್ಮ ಅನ್ನುವಂತ ಇಲ್ಲೇ ಗೊತ್ತಾಗ್ತದ ನೋಡ್ರಿ. ನರಕಾಸುರದೈತ ತಿಳ್ಕೊಂಡು 16,000 ಗೋಪ್ಯಾರ ಒಯ್ದು ನರಕದ ಕೋಟೆ ಹಾಕಿದೈತಿ ಒಬ್ಬನೇ. ಏಸು ಮಂದಿ ಅದಾರ ಅವ್ರು 16,000 ಹೆಂಗಸಿರದಾರ. ಮತ್ತೆ ಹೋಗಿ ಬಿಡ್ಸದಿತ್ತು ಅವಗಳು ಒಬ್ಬಂದೇ ಹರ್ಕೊಳ್ಳೋದಾಗಿಲ್ಲ ಇವ್ರಿ. ಬರೇ ಒಬ್ರಿ ಒಬ್ಬರಿಗೆ ಮಾತ್ರ ಇವ್ರು 16,000 ಹೆಂಗಸರು ಏನು ಮಾಡ್ಲಕ್ ಆಗಿಲ್ಲ. ಮತ್ ಈಕಿ ಬಂದಾಳು ಒಬ್ಬಕ್ಕಿ ನಮ್ಮಲ್ಲಿ 4 ಮಂದಿ ನಡುವರ್ ಸಿಕ್ಕಾಳ. ಮತ್ ಈಕಿ ಹಂಗ ಉಳಿತಾಳ ಮಗಳ. ನಾಳೆಗೆ 4 ತನ ನಿನ್ನ ಮಗಳ 2 ಮರಿ ತೆಗೆದೇ ಕಳಿಸ್ತೇನೆ ನೀನು. ಹ್ಞೂ ಬಿಡಂಗಿಲ್ಲ ನೀನು ಸುಮ್ಮ. ಹಂಗಾಗಿ ಬಿಡ್ಲಕ್ ಬರ್ತದ್ರಿ. ಅದಕ್ಕ ಅಂತಕ್ಕೆ ನಿಮ್ಮ ಅಂಬಾ ಭವಾನಿ ಅಲ್ಲಿ ಹೋದ್ರು ಸೀತೆ ಬಿಡ್ಲಿಲ್ಲ. ಆ ನರಕಾಸುರ ದೈತ ತಿಳ್ಕೊಂಡು ಈ 16,000 ಹೆಣ್ಮಕ್ಳು ಎಲ್ಲ ಏನ್ ಮಾಡಿದ್ರು, ನರಕದ ಕೋಟೆ ಒಯ್ದು ಇಟ್ಟಿದ್ದಾವ ನರಕಾಸುರ ದೈತ. ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡ್ದ, ಮತ್ತೆ ಯಾವ್ದು ಅವತಾರ ತಗೊಂಡ ವರ ಅವತಾರ ತಾಳಿ ಹೋಗ್ಯಾನ ಅಲ್ಲಿಗೆ. ವರ ಅಂದ್ರೆ ಹಂದಿ ಅವತಾರ. ಹಂದಿ ಅವತಾರ ತಾಳ್ಕೊಂಡು ನಾ ಹಿಂಗೆ ಬಿಟ್ಟನಪ್ಪ ಅಂತಂದ್ರೆ ಇವು ಅಲ್ಲೇ ನರಕದ ಕೋಟೆಗೆ ಸತ್ತು ಹೋಗ್ತಾವ ತಿಳ್ಕೊಂಡು ಹೋಗಿ ಅಂತಃಕರಣ ಬಿಟ್ಟಾರ. ಯಾರು? ಕೃಷ್ಣ ಪರಮಾತ್ಮ. ಯಾಕಂದ್ರೆ ದಯಗುಣ ನಮ್ಮ ತಂದಿ ಮೇಲೆ ಬಹಳ ಅದಾವ್ರಿ. ಯುವಕರ ಬಲ್ಲಿ ಗುಣ ಅಂತವ್ ಇರಂಗಿಲ್ಲ. ಕಚಿಪಿಚಿ ಇರ್ತಾವ ಇವು. ಕಚಿಪಿಚಿ ಹೆಂಗಸರು ಗುಣ ಹೆಂಗ ಕಚಿಪಿಚಿ ಇವು. ಅದಕ್ಕೆ ಇವು ಕಚಿಪಿಚಿ ಇರ್ತಾವ ತಿಳ್ಕೊಳ್ಳಿ. ಸೀರೆ ನೋಡ್ರಿ ಇಲ್ಲ ಕಲರ್ಗಳು ಹೆಂಗಿರ್ತಾವ. ತಲೆ ಮ್ಯಾಗ ಒಂದು ಕಲರ್ ಬ್ಯಾರೆ, ಮುಂಡಿನ ಮ್ಯಾಗ ಒಂದು ಕಲರ್ ಬ್ಯಾರೆ, ಮೊಳಕಾಲ ಮ್ಯಾಗ ಒಂದು ಕಲರ್ ಬ್ಯಾರೆ, ಅಲ್ಲಿಂದ ಮಲಿ ಮ್ಯಾಗ ಒಂದು ಕಲರ್ ಬ್ಯಾರೆ. ನೀವು ಯಾಕ್ರಿ ಇವೆಲ್ಲ ಕಲರ್ ಅವ ನಮ್ಮ ಬ್ರಹ್ಮ ಜಾಡಿ ಯಾಕಿತ್ತಾನ? ಇದ್ರ ಬಳಿ ಕಚ್ಚಿಪಿಚ್ಚಿ ಗುಣ ಅವ ತಿಳ್ಕೊಂಡೆ ಅವ ಏನ್ ಮಾಡ್ಯಾನ, ಹಂಡ ಬಂಡ ಕಲರ್ ಕೊಟ್ಟಾನ ಇದಕ್ಕ. ನಮ್ಮ ಅಪ್ಪಗ ಏನ್ ಮಾಡ್ಯಾನ, ಈ ಬಿಳಿದು ಯಾಕೆ ಕೊಟ್ಟಾನಪ್ಪ ನಮ್ಮ ಅಪ್ಪಗ? ಸಾಗರದಂತ ಗುಣ ಅದಾವ ನಮ್ಮ ಅಪ್ಪನ ಬಲ್ಲಿ, ಶಾಂತಿ ಗುಣ. ತಿರುಗಿ ಬೀಳಂಗಿಲ್ಲ. ತಿರುಗಿ ಬಿದ್ದನಪ್ಪ ಅಂತಂದ್ರ ಆ ವೀರಭದ್ರ ದೇವರಿಗೆ ಹ್ಯಾಂಗ ಹುಟ್ಟಿಸದ ನೋಡ್ರಿ ಜಡ್ಯಾಗ. ಒಮ್ಮೆ ಹ್ಯಾಂಗ ಸಂವಾರ ಆಯ್ತು ದಕ್ಷ ಬ್ರಹ್ಮನ ಅಂಶ. ಹಂಗ ಕಣ್ ತೆರನಪ್ಪ ಅಂತಂದ್ರೆ ಇಡೀ ಜಗತ್ತೇ ಎಲ್ಲ ನಾಶ ಆಗ್ಬೇಕು ಅಂತ ತಕ್ಕತ್ತಿರ್ತದ ನಮ್ಮ ಅಪ್ಪನ ಬಲ್ಲಿ. ಅಂತದೇನ್ರಿ ನೀನ್ ಹೆಂಗಸರು ಮಾಡಿ ತೋರಿಸಿದ್ರೆ ಅಂದ್ರೆ ಇವತ್ತು ಮಗಳ ನಾಳೆಗೆ 4 ತನ ನಿನ್ನ ಟೈಮ್ ಅದು. ಬೆಕ್ಕದಕ್ಕಿದ್ ಹೇಳಿ, ಅನಸೂಯ ಅಂದ್ ಹೇಳು, ಹೇಮರೆಡ್ಡಿ ಮಲ್ಲಮ್ಮದ್ ಹೇಳು, ಬೆಕ್ಕದಕ್ಕಿದ್ ಹೇಳು. ಎಂತೆಲ್ಲ ನಮ್ಮ ಹೌದೇರ್ ಹಿಂಗ್ ಬಂದು ಹಿಂಗ್ ಮಾಡ್ಯಾರ, ನಿಮಗ್ ಉಳಿಸ್ಯಾರ ತಿಳ್ಕೊಂಡು ನಮ್ದು ನೀವು ಹೇಳ್ರಿ. ಈ ಸದನ ಹೇಳಕತ್ತಿ ನೋಡು, 16,000 ಹೆಂಗಸರು ಹೊಸ ಮಂದಿ ಸೀರಿ ಅವ್ರಿ ಅದ. ಈ ಹೊಸ ಮಂದಿ ಸೀರಿ ಅವ್ರಿಗೆ ಏನ್ ಮಾಡ್ಯಾರ, ಒಬ್ಬ ಗಣಸು ಒಯ್ದು ಹತೋಟಿ ಒಳಗೆ ಇಟ್ಕೊಂಡ. ಅದೇ 16,000 ಹೆಂಗಸರು ಕೃಷ್ಣ ಪರಮಾತ್ಮ ಒಬ್ಬನ ಮ್ಯಾಗೆ ಮನಸ್ಸು ಮಾಡ್ಯಾವ. ಹೊಸು ಹೆಂಗಸರು ಒಬ್ಬಕ್ಕೆ ಅಲ್ರಿ, 16,000 ಹೆಂಗಸರು ಹೊಸು ಕೃಷ್ಣ ಪರಮಾತ್ಮನ ಮ್ಯಾಗ ಒಂದು ಅನ್ನುವಂಥದ್ದು ಬಹಳ ಶ್ರೇಷ್ಠ ಜಗತ್ತದೊಳಗ. ನೋಡ್ರಿ ಸದ್ದ 1,000 ಕುರಿ ಇರ್ತಾವ, 1000 ಕುರಿ ಇರ್ತಾವ. ಕರೆ ಆ 1000 ಕುರಿಯಾಗ ಟಗರ್ ಎಷ್ಟಿರ್ತಾವ್ರಿ? ಒಂದೇ ಇರ್ತದ. ಆ ಟಗರ ಒಟ್ಟುಕ ಸಂಭಾಳಿಸ್ತಿರ್ತದ ನೋಡ್ರಿ. ಇಲ್ಲ ಇಲ್ಲಪ್ಪ ಅದು ಬೀಜದ ಹೊತ್ತ ಅಂತ ಬಿಡ್ತಾರಿಲ್ಲ, ಆ ಪೂಜಾರಿ ಅವ್ರು ಬಿಡ್ತಾವ್ರಿ. ಹಂಗ ಈ 16,000 ಹೆಂಗಸರು ನಡಬಾರ ಕೃಷ್ಣ ಅನ್ನುವಂತ ಒಂದು ಟಗರ್ ಅದ. ಆ ಟಗರ್ ಬಂದಾಗ ಈ ಹೊಸು ಏನ್ ಮಾಡ್ಯಾವ, ಬಂದ್ ನಮ್ಮ ಅಪ್ಪನ ಬಲ್ಲಿ ಬೇಡ್ಕೊಂಡಾವ. ನೀನೇ ನಮ್ಮ ಪತಿ ಆಗ್ಬೇಕಂತ ತಿಳ್ಕೊಂಡು ಬೇಡ್ಕೊಂಡಾವ. ಅವಾಗ ಕೃಷ್ಣ ಪರಮಾತ್ಮ ಹೊಸುಕ ಮಾಡ್ಕೊಂಡ. 16,000 ಹೆಂಗಸರಿಗಿನ ಮಾಡ್ಕೊಂಡ. 108 ಮಂದಿ ಪಟ್ಟದ ಸ್ತ್ರೀಯರು ಇವರು ಮಾಡ್ಕೊಂಡನ. ಎಲ್ಲರ ಮ್ಯಾಗ ಅವ ಪ್ರೇಮ ಇದ್ದಿದ್ದಿಲ್ಲ. ಯಾರ ಮ್ಯಾಗ ಪ್ರೇಮ ಇದ್ದ? ರುಕ್ಮಿಣಿ ಮ್ಯಾಗ ಬಹಳ ಕಾಜಿ ಇದ್ದ. ಯಾರು? ಕೃಷ್ಣ ಪರಮಾತ್ಮ. ಸತ್ಯಭಾಮಿ ಮ್ಯಾಗ ಆಕಿನ ಮ್ಯಾಗ ಅವ ವಿಶ್ವಾಸ ಇಟ್ಟಿದ್ದಿಲ್ಲ. ಯಾಕಿದು ವಿಶ್ವಾಸಕ್ಕೆ ಅಲ್ಲದು ಹೆಣ್ಮಗಳು ಹಿಂದಿನ ಜನ್ಮದಾಗ ಐತಿ ವಿಶ್ವಾಸ ಇಟ್ಟಿಲ್ಲ ತಿಳ್ಕೊಂಡು ಈ ಜನ್ಮದೊಳಗೆ ಸತ್ಯಭಾಮಿಯಾಗಿ ಹುಟ್ಟಿ ಬಂದಿದ್ರು. ಸತ್ಯಭಾಮಿ ಆದಾಗ ಯಾಕಿನ ಮ್ಯಾಗ ಇಕ್ಕಿ ಮುಂದು ವಿಶ್ವಾಸ ಇದ್ದಿದ್ದಿಲ್ಲ. ಬೇಕಾದಟ್ಟು ಬೇಡ್ಕೊಂಡ್ರಿ ಸತ್ಯಭಾಮಿ ಇದ್ದಕ್ಕಿ ರಾಜನ ಮಗಳಕ್ಕಿ. ರಾಜನ ಮಗಳ ಕರೆ ಒಳಗೆ ಏನು ಬರ್ತಿತ್ತು, ನಾನು ಅಂತದ್ ಬರ್ತಿತ್ತು ಈಕಿ ಒಳಗ. ಯಾಕ? ರತ್ನದ ಹಾರ ಕೊಟ್ಟಿದ್ನಲ್ಲ ಅವ್ರ ಅಪ್ಪ. ಅದು ದಿನ ಏನ್ ಮಾಡ್ತಿತ್ತು, ಸವಾ ಮಣ ಬಂಗಾರ ಕೊಡ್ತಿತ್ತದು. ಯಾವುದು? ರತ್ನದ ಹಾರ. ಅವಾಗ ಇದನ್ನ ತಗೊಂಡು ಹೋದನಪ್ಪ ಅಂತಂದ್ರ, ನಾನಿನ್ನು ತಗೊಳ್ಳಾರ್ಲೆ ಹೋಗ್ಲಿಲ್ಲಪ್ಪ ಅಂತಂದ್ರ ನಾ ಕೃಷ್ಣ ಪರಮಾತ್ಮ ಎಲ್ಲ ತಿಳ್ಕೊಂಡು ಶಪಥ ಹಾಕಿದ್ದ. ಅವು ಹಿಂದಿನ ಜನ್ಮದ ಈಕಿ ಏನ್ ಮಾಡಿದ್ರು ಪಾಪ. ಐರಾವಣನ ಹೆಂಡತಿ ಈಕಿ ಚಂದ್ರಸೇನಿ ಇದ್ದಳು. ಗಂಡ ಹೊಡೆದಕ್ಕಿ
ನೀನು ನಾನು ಕೂಡ ಮನ್ಕೊಳ್ಳುವಂತ ಆಶಕ್ಕಾಗಿ ಸ್ವತಃ ನಿನ್ನ ಗಂಡನ ಪ್ರಾಣ ಹೊಡಿಸಿದಿ. ನಿನ್ನ ಮ್ಯಾಗ ವಿಶ್ವಾಸ ಇಲ್ಲತ್ತಿದ್ದ ಯಾರು ಕೃಷ್ಣ ಪರಮಾತ್ಮ ಮಾತಿಗೊಮ್ಮೆ ಹಾ ಈಕಿ ಕರಿಲಾಕ್ ಬರ್ತಿದ್ಳು ಹಂಗೆ, ಬರ್ರಿ ಪತಿನಾಥ ನನ್ನ ಬಳಿ ಏನು ಬೇಕು ದನಕ ನಿನಗೆ ಏನು ಬೇಕು ನಾನು ಎಲ್ಲಾನು ಕೊಡ್ತೀನಿ, ಕರೆ ಒಂದು ದಿವಸ ನನ್ನ ಮನೆಗೆ ಬಾರಿ ತಿಳ್ಕೊಂಡು ಬೇಡ್ಕೊತಿದ್ಳು. ಆದ್ರೂ ಅವ ಕೃಷ್ಣ ಪರಮಾತ್ಮ ಹೊಟ್ಟೆ ಹೋಗ್ಲಿಲ್ಲ ಆಕಿನ ಮನೆಗೆ. ಹೌದು ಯಾಕೆ ಹೋಗ್ಲಿಲ್ಲ? ಇದು ವಿಶ್ವಾಸಿಕೆಲ್ಲ. ಹೌದಪ್ಪ ಸೆಂಟೆನ್ಸ್ ಹಾ. ರಾಮ ಅವತಾರದಾಗ ಹೋಗಿ ಹೊರಟಿಲ್ಲ. ಹೌದೌದು. ಅದಕ್ಕೆ ಇಲ್ಲಿ ಆದ್ರೂ ಕೂಡ ಏನ್ ಹೇಳ್ತಾರ, ಅದಕ್ಕೆ ಇಲ್ಲಿ ಏನಾಗ್ಯದ, ಈಗ 16,000 ಗೋಪ್ಯಾರಿಗೆ ಒಯ್ದು ನರಕಾಸುರ ನರಕದ ಪಾಠಾಗಿ ಇಟ್ಟಿದ್ದ. ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಹೋಗಿ ಬಿಡಿಸ್ಕೊಂಡು ಬಂದಾನ. ಈ 16,000 ಹೆಂಗಸರು ಯಾರ ಮಕ್ಕಳು ಇಲ್ಲಿ ಹೇಳ್ತಾರ ಕವಿಗಳು. 16,000 ಗೋಪಿಯರು ಬ್ರಹ್ಮನ ಮಕ್ಕಳು ಇವರೆಲ್ಲ, ಮಕ್ಕಳು ಇವರೆಲ್ಲ. ಮನಸ ಮಾಡ್ಯಾರ ಶ್ರೀ ಹರಿ ಮ್ಯಾಲ, ಶ್ರೀ ಹರಿಯ ಮ್ಯಾಲ. ಅಷ್ಟ ವಕ್ರ ಋಷಿಗಳಿಗೆ ಪಾದಕ್ಕೆ ಬಿದ್ದಾರ ಅವರೆಲ್ಲ, ಅವರ ಪತಿಯಾಗಬೇಕ್ರಿ ನಮಗೆಲ್ಲ, ಆಗ್ಬೇಕ್ರಿ ನಮಗೆಲ್ಲ. ನಮ್ಮ ಅಕ್ಕ ತಂಗಿಯರು ಎಲ್ಲ ಶ್ರೀಹರಿ ಮ್ಯಾಲ ಹಂಬಾಲ, ಗುರುವೇ ಕೃಪೆ ಮಾಡಬೇಕು ನಮ್ಮ ಮ್ಯಾಲ, ಮಾಡಬೇಕು ನಮ್ಮ ಮ್ಯಾಲ. ಆಗ್ಲಿ ಅಂತ ಹರಕಿ ಕೊಟ್ರು, ಹೆಂಗಸರು ತಮ್ಮ ಧರ್ಮ ಬಿಟ್ರು. ಏನ್ ಮಾಡ್ತೀರ ಅಲ್ಲಿ? ಆ ಅಷ್ಟವಕ್ರ ಅಂಗ ವಿಕಲ ಇದ್ರು ಸುಳ್ಳೇನು, ಅವನ 8 ಡೊಂಕಿನ ದೇಹ ನೋಡಿ ನಗಬೇಕೇನು, ಆ ಮೀರಿದ ಮಹಾತ್ಮರ ಶಾಪಕ ಒಳಗಾಗಬೇಕೇನು. ಅಷ್ಟವಕ್ರ ಋಷಿಗಳಪ್ಪ ಅಂತಂದ್ರ 8 ಡೊಂಕಿತ್ತ ಒಂದು ಶರೀರ. ಅವಾಗ ಈ ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತೆಳಗನ್ನುವಂತ ಶಬ್ದ ಯಾವಾಗ ಬಂದದಪ್ಪ? ಇಲ್ಲಿ ಬರ್ತದ ನೋಡ್ರಿ. ಈ 16,000 ಗೋಪ್ಯರೆಲ್ಲ ಮನಸ್ಸು ಮಾಡಿದ್ರಲ್ಲ ಅವ್ನ ಮ್ಯಾಗ ದಂಡ ಆಗ್ಬೇಕು ಅವನಿ. ಅಷ್ಟವಕ್ರ ಋಷಿಗಳಿಗೆ ಹೋಗಿ ಬೇಡ್ಕೊಂಡ್ರು. ಅವರು ಸ್ನಾನ ಮಾಡ್ಲಕತ್ತಿದ್ರು. ಎಲ್ಲಿ? ಯಮುನಾ ನದಿ ಒಳಗೆ ಸ್ನಾನ ಮಾಡ್ಲಕತ್ತಿದ್ರು. ಅವಾಗ ಹೋಗಿ ಇವ್ರು ಏನ್ ಮಾಡಿದ್ರು, ಅರ್ಧ ನೀರ ಕೂತಿದ್ದವ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಓಸು ಹೆಂಗಸರು ಅಲ್ಲಿಗೆ ಬಂದು, ಯಾರ್ಯಾರು 16,000 ಗೋಪ್ಯರು ಬಂದು ಇವ ಅರ್ಧ ನೀರಾಗ ಕೂತಿದ್ದ. ಅವ್ನ ಶರೀರ ಕಂಡಿದ್ದಿಲ್ಲ ಪಕ್ಕ. ಹೋಗಿ ಅವನಿಗೆ ಬೇಡ್ಕೊಂಡ್ರಿ ಇವ್ರು ಏನಂತ, ನಮಗ ನರಕದ ಪಾಟಿ ಒಳಗೆ ಇದ್ದೇವಪ್ಪ, ಆ ಪುಣ್ಯಾತ್ಮ ನಮಗ್ ಬಂದು ಕಾಪಾಡ್ಯಾನ, ನಾವು ಓಸು ಮಂದಿ ಮಾಡ್ಕೊಂಡ್ರ ಆ ಕೃಷ್ಣ ಪರಮಾತ್ಮಗೆ ಮಾಡ್ಕೋಬೇಕು, ಇಂಥದ್ದು ಆಶೀರ್ವಾದ ಕೊಡ್ರಿ ಅಂತ ತಿಳ್ಕೊಂಡು ಬೇಡ್ಕೊಳಕತ್ತು. ಅವಾಗ ಅಷ್ಟವಕ್ರ ಋಷಿಗಳು ಆಶೀರ್ವಾದ ಮಾಡಿದ್ರು ಇವ್ರಿಗೆ. ಯಾರಿಗೆ? 16,000 ಹೆಂಗಸರಿಗೆ ಎಲ್ಲರಿಗೆ ಆಶೀರ್ವಾದ ಕೊಟ್ರು. ಆಶೀರ್ವಾದ ಕೊಟ್ಟು ಏನು ಗಂಗಾ ನದಿ ಒಳಗೆ ಕೂತಿದ್ನಲ್ಲ, ಪಟ್ನೆ ಎದ್ದು ನಿಂತು ಬಿಟ್ಟ. ಯಾರು? ಅಷ್ಟವಕ್ರ ಋಷಿ. ಪಟ್ನೆ ಏನ್ ಎದ್ದು ನಿತ್ತ ಈ 8 ಡೊಂಕಿತ್ತಲ್ರಿ ಶರೀರ. ಮೊದಲು ಕಂಡಿದ್ದಿಲ್ಲ, ಸುಮ್ ಗಪ್ಪಾಗಿ ನಿಂತಿದ್ದು 8 ಡೊಂಕಿ ಶರೀರ ನೋಡ್ಕಿರೆ ಕೊಳ್ಳಿನ ನಕ್ಕು ಬಿಟ್ಟು ಓಸು ಹೆಂಗಸರು ಏನು ಕೊಳ್ಳಿನ ನಕ್ಕು ಬಿಟ್ಟು ರೀ. ಅಷ್ಟವಕ್ರ ಋಷಿ ಅಂದ ಏನಂತಾನವ, ಕೃಷ್ಣ ಪರಮಾತ್ಮ ಮಾಡ್ಕೋತನ ಖರೆ ಅದ. ಯಾವಾಗ ನನ್ನ ಶರೀರ ನೋಡಿ ನೀವು ನೆಕ್ಕಿರಪ್ಪ ಅಂತಂದ್ರ ಕೃಷ್ಣ ಪರಮಾತ್ಮ ಮಾಡ್ಕೋತನ ಖರೆ ಅದ. ಮುಂದ ಆ ತುಂಗಿ ಪರ್ವತದ ಮ್ಯಾಗ ಕೃಷ್ಣ ಪರಮಾತ್ಮಂದು ಮರಣ ಆಗ್ತದ. ಅಲ್ಲಿ ಮರಣ ಆದಾಗ ಅರ್ಜುನ ರಥದೊಳಗೆ ಕುಂದ್ರಿಸ್ಕೊಂಡು ಹೋಗುವಂತ ಟೈಮ್ದೊಳಗೆ ಬ್ಯಾಡ್ರ ಬಂದು ನಿಮಗೆ ಕಪಾಳ ಹೊಡೆದು ಕರ್ಕೊಂಡು ಹೋಗ್ತಾರೆ. ನಿಮಗೆ ಬ್ಯಾಡ್ರ ಪಾಲಾರಿ ತಿಳ್ಕೊಂಡು ಶಾಪ ಕೊಟ್ಟಾನೆ. ಯಾರು? ಅಷ್ಟವಕ್ರ ಋಷಿ. ಅಷ್ಟವಕ್ರ ಋಷಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲವ. ತಾಯಿ ಹೊಟ್ಟೆಯಾಗಿದ್ದಾಗೆ ಮಾತಾಡ್ಯ ನೀವ. ಮೈಗುಸುಬಾನಿ ಹಂಗೆ ಮಾತಾಡ್ಯಾನ. ಹಂಗೆ ತಾಯಿ ಹೊಟ್ಟೆಯಾಗಿದ್ದಾಗೆ ಮಾತಾಡಿದಂಥ ವ್ಯಕ್ತಿ ಅದ ನೀವ. ಸುಜಾತಾದೇವಿ ತಾಯಿ ಹೊಟ್ಟೆಯಾಗಿದ್ದಾಗ ಅವ ಏನ್ ಮಾಡ್ತಿದ್ದ? ಅವ್ರ ಅಪ್ಪ ದಿನ ಪಾರಮಾರ್ಥ ಉಪದೇಶ ಹೇಳ್ತಿದ್ದ ತಾಯಿಗೆ. ಹೇಳುವಂತ ಟೈಮ್ ಒಳಗೆ ಆಕಿ ಗರ್ಭವತಿ ಇದ್ದಳು. 5-7 ತಿಂಗಳು ತುಂಬಿದ್ದು ತಾಯಿಗೆ ಖರೆ ಅದ. ಖರೆ ಒಂದು ದಿವಸ ಆ ತಾಯಿ ಮನೆ ಕೆಲಸ ಮಾಡಿ ಮೈ ಅನ್ನೋ ದಣವಾಗಿತ್ತು.
ಆ ಪಾರಮಾರ್ಥದ ಹೋದ ಕೇಳ್ಕೋತ ನಿದ್ದೆ ಹತ್ತಿ ಬಿಡ್ತೀವಿ. ನಿದ್ದೆ ಹತ್ತಿದಂತ ಟೈಮ್ ಒಳಗ ಆ ಹೊಟ್ಟಿ ಒಳಗಿರುವಂತ ಕೂಸ ಜಾಗ್ರ ಆಗಿ ಬಿಡ್ತತ್ರಿ. ಯಾಕಂದ್ರೆ ದಿನ ಕೇಳಿತ್ತಲ್ಲ, ಪಾರಮಾರ್ಥ ಉಪದೇಶ ಕೇಳಿತ್ತು, ಹೊಟ್ಟಿ ಒಳಗೆ ಇರುವಂತ ಕೂಸು ಜಾಗ್ರ ಆಗಿ ಏನ್ ಮಾಡ್ಲಿಕ್ಕತ್ತು, ತಾಯಿ ಮನ್ಕೊಂಡಳಪ್ಪ ಅಂತಂದ್ರ ಆಕಿನ ಶಬ್ದ ಕಟ್ ಆಗ್ತದ. ನಮ್ಮ ಅಪ್ಪನ ವಾಣಿ ಇಲ್ಲಿಗೆ ಅರ್ಧಕ್ಕೆ ನಿಂದಿರ್ತಾವ ತಿಳ್ಕೊಂಡು ಏನ್ ಮಾಡ್ದವ, ಹೊಟ್ಟ್ಯಾಗ ಇದ್ದಾಗ ತಾಯಿ ಹೂ 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 ಅನ್ನುವಂಥದ್ದು ಶಬ್ದ ಕಟ್ ಮಾಡಿದ್ರು. ಹೊಟ್ಟ್ಯಾಗ ಕೂತಲ್ಲೇ ಇವ ಏನ್ ಅನ್ನಕತ್ತ, ಹಾ ಮುಂದ್ ಹೇಳಪ್ಪ ಅಲ್ಲಕತ್ತ. ಹೊಟ್ಟ್ಯಾಗ ಕೂತಲ್ಲೇ ಧ್ವನಿ ಪರಕ್ ಆಲಕತ್ತಲ್ರಿ, ಧ್ವನಿ ಚೇಂಜ್ ಬರ್ಲಕತ್ತು. ಅವಾಗ ವಿಚಾರ ಮಾಡ್ದ ಆ ಋಷಿ, ಇದು ಧ್ವನಿ ಯಾರು ಇದ್ದಿರ್ಬೇಕ ತಿಳ್ಕೊಂಡು ಹೊಳಿ ಕೇಳ್ದ ಪ್ರಶ್ನೆ ಯಾರಿಗೆ, ಅಷ್ಟವಕ್ರಮ ಋಷಿ. ಹೊಟ್ಟ್ಯಾಗಿದ್ದಾಗೆ ಕೇಳ್ದ, ಯಾರೋ ನೀನು, ಶಬ್ದ ಬೇರೆ ಆಲಕತ್ತದ, ಯಾರು ನೀ ಅಂತ ಕೇಳ್ದ. ಹೊಟ್ಟ್ಯಾಗ ಕೂತಲ್ಲ ಹೇಳ್ತಾನ ಅಷ್ಟವಕ್ರ ಋಷಿ.